ಕಿವಿ ಕೇಳದೆ ಇರುವಂತ ಒಬ್ಬ ಕಿವುಡನ ಮನೆ ಮುಂದೆ ನಿಂತ್ಕೊಂಡು ಒಬ್ಬ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಬಾಗಿಲು ಬಡಿತಾನೆ ಇದ್ದಾನೆ. ಕಿವುಡ ಅಂತ ಗೊತ್ತು, ಆದ್ರೂ ನನ್ ಕೂಗು ಆ ವ್ಯಕ್ತಿಗೆ ಕೇಳಿಸುತ್ತೆ. ನನ್ ಕೂಗು ನಿಜವಾದ್ದೇ ಆದ್ರೆ ಅವನು ಬಾಗಿಲು ತೆಗಿತಾನೆ ಅನ್ನುವಂತ ಒಂದು ಮೊಂಡ ನಂಬಿಕೆ. 1-2 ಗಂಟೆ ಕಂಟಿನ್ಯೂಸ್ ಆಗಿ ಬಾಗಿಲು ತಟ್ಟಿದ ಮೇಲೆ ಆ ಕಿವುಡ ಬಂದು ಬಾಗಿಲು ತೆಗೆದೇ ಬಿಟ್ಟ. ಆಹಾ, ವಾವ್, ವಾಟ್ ಎ ಮೆಡಿಕಲ್ ಮಿರಾಕಲ್. ನನ್ನ ಪ್ರೇಮ, ನನ್ನ ಕೂಗು ನಿಜ ಆಗೋಯ್ತು ಅಂತ ಅವನು ತುಂಬಾ ಓವರ್ ಆಗಿ ಫೀಲ್ ಆಗೋದ. ಆದ್ರೆ ಆಕ್ಚುಲಿ ನಿಜ ಏನು ಅಂದ್ರೆ, ಮನೇಲಿದ್ದ ಆ ಕಿವುಡನಿಗೆ ಹೊರಗಡೆ ಹೋಗುವಂತ ಅವಶ್ಯಕತೆ ಬರುತ್ತೆ, ಬಾಗಿಲು ತೆಗಿತಾನೆ. ಅಂಡ್ ಇಟ್ಸ್ ಪ್ಯೂರ್ಲಿ ಕೋ ಇನ್ಸಿಡೆನ್ಸ್ ಅಷ್ಟೇ. ಅವನ ಕೂಗೋ, ಬಾಗಿಲು ತಟ್ಟಿದ ಶಬ್ದ ಕೇಳಿಸಿಯೋ ಕಿವುಡ ಬಾಗಿಲು ತೆಗೆದಿಲ್ಲ. ಸಿ, ನೀವು ಕೂಡ ನಿಮ್ಮ ಪ್ರೀತಿ ಕಾಣಿಸದ, ಕೇಳಿಸದ, ಏನು ಅನ್ನಿಸದ ಮನಸ್ಸುಗಳ ಡೋರ್ ಎಷ್ಟೊತ್ತೇ ನಿಂತು ಬಡಿದ್ರು ಏನು ಪ್ರಯೋಜನ ಇರಲ್ಲ. ಯಾವತ್ತೋ ಒಂದು ಸರಿ ಮೇ ಬಿ ಅವ್ರು ಕೂಡ ಹೀಗೆ ಬಾಗಿಲು ತೆಗೆಯೋ ಹಾಗೆ ಬಂದು ಒಂದೊಳ್ಳೆ ಮಾತು ಆಡ್ಬಿಡ್ಬಹುದು, ಚಿಕ್ಕ ಹೋಪ್ ತೋರಿಸ್ಬಿಡ್ಬಹುದು. ಆದ್ರೆ ಅದೊಂದು ಅನಿರೀಕ್ಷಿತ ಕೋ ಇನ್ಸಿಡೆನ್ಸ್ ಆಗಿರುತ್ತೆ ಅಷ್ಟೇ. ಅರ್ಥ ಆಗ್ತಿದ್ಯಾ? ನಿಮ್ಮ ಪ್ರೀತಿ ಕಾಣಿಸಿದವರ ಮನಸ್ಸಿನ ಬಾಗಿಲನ್ನ ಬಡಿಬೇಡಿ, ನಿಮ್ಮ ಟೈಮ್ ವೇಸ್ಟು. ಅರ್ಥ ಆಯ್ತಾ? ಸೊ ನೀವು ಕೇಳ್ತಿದ್ದೀರಾ ಭಾವಗಳ ದನಿ, ನಾನು ಕನ್ನಡದ ಅಪ್ಪಟ ಅಭಿಮಾನಿ.